ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 4ಗೆ ನಿಮ್ಗೆಲ್ರಿಗೂ ಸ್ವಾಗತ. ನನ್ನ ಹೆಸರು ನಿತೀಶ್ ಕುಮಾರ್. ನೀವು ನೋಡ್ತಾ ಇರೋದು NR ಟೆಕ್ ವರ್ಡ್. ಫಸ್ಟ್ ನ್ಯೂಸ್ ಬಂದು ಕರ್ನಾಟಕದ್ದೇ. ನಾ ಡ್ರೈವರ ನನ್ನ ಲವರ ಅಂತ ಒಂದು ಸಾಂಗ್ ಇತ್ತಲ್ವಾ, ನಿಮ್ಗೆಲ್ರಿಗೂ ಆ ಸಾಂಗ್ ನೆನಪಿದೆ. ಆ ಸಾಂಗ್ ರಿಲೀಸ್ ಆಗಿ 1 ಇಯರ್ ಕಂಪ್ಲೀಟ್ ಆಗಿದೆ. 1 ಇಯರ್ ಅಲ್ಲಿ 146 ಮಿಲಿಯನ್ ವ್ಯೂಸ್ ಓಡಿದೆ ಗುರು ಆ ಸಾಂಗ್. ಸೊ ಕನ್ನಡದವರು ಇಷ್ಟೊಂದು ಆ ಸಾಂಗ್ ಗೆ ಸಪೋರ್ಟ್ ಮಾಡಿರೋದಕ್ಕೆ ಆ ಸಾಂಗ್ ನ ಮಾಡಿದಂತ ಟೀಮ್ ತುಂಬಾ ಧನ್ಯವಾದನ ತಿಳಿಸ್ತಾ ತುಂಬಾ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು CBSE 10th ಮತ್ತು 12th ಎಕ್ಸಾಮ್ ನ ಹಾಲ್ ಟಿಕೆಟ್ ನ ಆದ್ರೆ ರಿಲೀಸ್ ಮಾಡಿದ್ದಾರೆ. CBSE ಸಿಲೆಬಸ್ 10th ಎಕ್ಸಾಮ್ ಫೆಬ್ರವರಿ 15ನೇ ತಾರೀಕಿಂದ ಮಾರ್ಚ್ 13ನೇ ತಾರೀಕುವರೆಗೂ ನಡೀತಾ ಇದೆ. 12th ನ ಎಕ್ಸಾಮ್ ಬಂದು ಫೆಬ್ರವರಿ 15ನೇ ತಾರೀಕಿಂದ ಏಪ್ರಿಲ್ 2ನೇ ತಾರೀಕುವರೆಗೂ ನಡೀತಾ ಇದೆ. ಇದರ ಹಾಲ್ ಟಿಕೆಟ್ ನ ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನಾನು ಇಲ್ಲಿ ಕೆಲವೊಂದು ವೆಬ್ಸೈಟ್ ನ ಮೆನ್ಷನ್ ಮಾಡಿದ್ದೀನಿ ನೋಡಿ. ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಆ ಹಾಲ್ ಟಿಕೆಟ್ ನ ತಗೊಬಹುದಾಗಿದೆ. ವೆಬ್ಸೈಟ್ ಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಈ ಇಯರ್ ಜನವರಿಯಲ್ಲಿ ಟೋಟಲ್ 8340 ಎಲೆಕ್ಟ್ರಿಕ್ ಗಾಡಿಗಳಾದ್ರೆ ಸೇಲ್ ಆಗಿದೆ. ಎಲೆಕ್ಟ್ರಿಕ್ ಗಾಡಿಗಳು ಇಂಡಿಯಾಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಅದನ್ನ ಜನಗಳು ಲೈಕ್ ಮಾಡ್ತಾರೆ. ಸ್ವಲ್ಪ ಡಿಸ್ಅಡ್ವಾಂಟೇಜು ಇದೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ಸಾಲ್ವ್ ಮಾಡ್ಕೊತಾ ಬರ್ತಾ ತುಂಬ ಕಂಪ್ನಿಗಳು ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ತುಂಬ ಫೋಕಸ್ ಆಗಿ ಕೆಲಸ ಮಾಡ್ತಾ ಇದೆ. ಜನವರಿಯಲ್ಲಿ ಟೋಟಲ್ ಸೇಲ್ ಆಗಿರುವಂಥ ಬೈಕ್ಗಳ ಸಂಖ್ಯೆ ನೀವು ಇಲ್ಲಿ ನೋಡೋದಾದರೆ ಓಲಾ ಬಂದು 32,000 ಗಾಡಿಗಳನ್ನ ಸೇಲ್ ಮಾಡಿದೆ. ಮತ್ತು TVS ಮೋಟರ್, TVSಲ್ಲಿ iQube ಅಂತ ಒಂದು ಸಿರೀಸ್ನ ಗಾಡಿ ಇದೆ. ಸೊ ಅದು ಬಂದುಬಿಟ್ಟು 15,000 ಗಾಡಿಗಳನ್ನು, ಮತ್ತು ಬಜಾಜ್ ಅವ್ರದ್ದು ಸಹ ಚೇತಕ್ ಅಂತ ಎಲೆಕ್ಟ್ರಿಕ್ ಗಾಡಿ ಇದೆ, ಅವರು ಸಹ 10,500 ಗಾಡಿಗಳವರೆಗೂ ಅವರು ಸೇಲ್ ಮಾಡಿದ್ದಾರೆ. ಮತ್ತು ಏತರು 9,000 ಗಾಡಿಗಳನ್ನು ಸೇಲ್ ಮಾಡಿದ್ದಾರೆ. ಇನ್ನು ಬೇರೆ ಸಣ್ಣ ಪುಟ್ಟ ಕಂಪ್ನಿಗಳು ಇದ್ದಾವೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಅವರೆಲ್ಲ ಸೇರಿಕೊಂಡು ಟೋಟಲ್ 14,000 ಗಾಡಿಗಳವರೆಗೂ ಆದರೆ ಸೇಲ್ ಮಾಡಿದ್ದಾರೆ. 2023 ಜನವರಿಯಲ್ಲಿ ಒಂದು 64,500 ಗಾಡಿಗಳೇನೋ ಸೇಲ್ ಆಗಿದ್ವು. ಈ ವರ್ಷ ಜನವರಿಯಲ್ಲಿ ನೋಡ್ಕೊಳ್ಳೋದಾದ್ರೆ 81,000 ಚೇಂಜ್ ಗಾಡಿಗಳಾದರೆ ಸೇಲ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಜನಗಳು. ಸೊ ಅದಕ್ಕೆ ಶಿಫ್ಟ್ ಆಗೋದು ಕೂಡ ಫ್ಯೂಚರಿಸ್ಟಿಕ್ ಆಗಿ ನೋಡೋದಾದ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಗೋಬಿ ಮಂಜೂರಿ ಬಗ್ಗೆ. ಗೋಬಿ ಮಂಜೂರಿ ಯಾರಿಗ ಇಷ್ಟ ಇರಲ್ಲ ಹೇಳಿ, ಗೋಬಿ ಮಂಜೂರಿ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಅದನ್ನ ಇಂಡಿಯಾದಲ್ಲಿ ಒಂದು ಸಿಟಿಲಿ ಬ್ಯಾನ್ ಮಾಡಿದ್ದಾರೆ. ಗೋವಾದಲ್ಲಿ ಮಪುಸಾ ಮುನ್ಸಿಪಲ್ ಕೌನ್ಸಿಲ್ ಇದನ್ನ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಈ ಗೋಬಿನ ತಯಾರು ಮಾಡೋದಕ್ಕೆ ಆರ್ಟಿಫಿಷಿಯಲ್ ಆಗಿ ಕಲರ್ನ ಮತ್ತೆ ಕೆಮಿಕಲ್ಸ್ನ ಬಳಸಿ ಇದನ್ನ ತಯಾರು ಮಾಡ್ತಾ ಇದ್ದಿದ್ದು ಅವ್ರ ಗಮನಕ್ಕೆ ಬಂದಿದೆ. ಸೊ ಅದಕ್ಕೋಸ್ಕರ ಗೋಬಿನ ಗೋವಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಆಪಲ್ ಕಡೆಯಿಂದ. ಆಪಲ್ ಅವರು iOS 17.4 ನ ಆದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 17.4 ಅಲ್ಲಿ ಏನೇನು ಚೇಂಜಸ್ ಇದೆ ಅಂತ ನೋಡೋದಾದ್ರೆ ಮೇಜರ್ ಚೇಂಜಸ್ ಬಂದು ಯುರೋಪ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಯುರೋಪ್ ಅಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೊಡಬೇಕು ಅಂತ ಯುರೋಪಿಯನ್ ಕಂಟ್ರಿಗಳು ಅವ್ರಿಗೆ ಆರ್ಡರ್ ಮಾಡಿದ್ರು. ಸೊ ಅದನ್ನ ಅವರು ಒಪ್ಕೊಂಡು ಸರಿ ಆಯ್ತು ಮಾಡ್ತೀವಿ, ಇದು ಯುರೋಪಿಯನ್ ಕಂಟ್ರೀಸ್ ಮಾತ್ರ ಇದು ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ದಾರೆ. 17.4 ಅಪ್ಡೇಟ್ ಅಲ್ಲಿ ಇಲ್ಲೂ ಒಂದು ಕಂಟ್ರಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯುರೋಪ್ ಇಂದ ಫೋನ್ ತಗೊಂಡ್ಬಂದ್ರೆ ನೀವು ಔಟ್ ಸೈಡ್ ಥರ್ಡ್ ಪಾರ್ಟಿ ಆಪ್ಸ್ ನ ಯೂಸ್ ಮಾಡೋದಕ್ಕಾಗಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲಿ ಒಂದು ಅಪ್ಡೇಟ್ ನ ಕೊಡ್ತಾ ಇದಾರೆ. ಅದು ಏನ್ ಮಾಡುತ್ತೆ ಅಂದ್ರೆ ಯುರೋಪಿಯನ್ ಕಂಟ್ರಿ ಫೋನ್ ಆಗಿದ್ರು ಸಹ ನೀವು ಬೇರೆ ಕಂಟ್ರಿಗೆ ತಗೊಂಡೋಗಿ ಅದನ್ನ ಯೂಸ್ ಮಾಡಿದ್ರೆ ಅದು ಯಾವ ಕಂಟ್ರಿಲಿ ಯೂಸ್ ಆಗ್ತಾ ಇದೆ ಅಂತ ಅದು ಚೆಕ್ ಮಾಡಿ ಅಲ್ಲಿ ಥರ್ಡ್ ಪಾರ್ಟಿ ಪೇಮೆಂಟ್ಸ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಿರ್ಬೋದು ಅದನ್ನ ಅಲೋ ಮಾಡೋದಿಲ್ಲ. ಸೊ ಈ ರೀತಿ ಫ್ಯೂಚರ್ ನ 17.4 ಅಪ್ಡೇಟ್ ಅಲ್ಲಿ ಆದ್ರೆ ತಗೊಂಡ್ಬರ್ತಾ ಇದಾರೆ. ಇವಾಗ ಆಲ್ರೆಡಿ 17.3 ಅಲ್ಲಿ ಸ್ಟೋಲನ್ ಡಿವೈಸ್ ಪ್ರೊಟೆಕ್ಷನ್ ಅಂತ ಒಂದು ಅಪ್ಡೇಟ್ ನ ಆದ್ರೆ ತಗೊಂಡ್ಬಂದಿದ್ರು. ಇನ್ ಕೇಸ್ ನಿಮ್ಮ ಐಫೋನ್ ನ ಪಾಸ್ವರ್ಡ್ ಯಾರಿಗಾದ್ರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರು ಗೊತ್ತಿದ್ರೆ ಅವ್ರು ಅದನ್ನ ಓಪನ್ ಮಾಡಿ ನಿಮ್ಮ iCloud ಎಲ್ಲದನ್ನು ರಿಮೂವ್ ಮಾಡ್ಬೋದಾಗಿತ್ತು, ಅಥವಾ ಫೈಂಡ್ ಮೈ ಫೋನ್ ಆ ರೀತಿಯಾದ ಸೆಟ್ಟಿಂಗ್ಸ್ ಅನ್ನ ಆಫ್ ಮಾಡ್ಬೋದಾಗಿತ್ತು. ಸೊ ಇವಾಗ ಪಾಸ್ವರ್ಡ್ ಅದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಫೇಸ್ ಐಡಿನ ಆದ್ರೆ ಕೇಳ್ತಾ ಇದೆ. ಈ ಫೀಚರ್ನ ಇನ್ನೂ ಸ್ವಲ್ಪ ಬೆಟರ್ ಮಾಡ್ತಾ ಇದ್ದಾರೆ 17.4 ಅಪ್ಡೇಟ್ ಅಲ್ಲಿ. ಮತ್ತು ಇದರಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ಸು ಇಮೋಜಿಗಳ ಮೇಲೆ ಆದರೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಫಿನಿಕ್ಸು ಮತ್ತು ಲೈಮ್ ಸ್ಲೈಸು, ಮಶ್ರೂಮು, ಬ್ರೋಕನ್ ಚೈನ್ಸು ಈ ರೀತಿಯಾದ ವಿಚಿತ್ರ ಇಮೋಜಿಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಈ ಇಮೋಜಿಸು ಸ್ವಲ್ಪ ಟೆಕ್ಸ್ಟ್ ಮಾಡೋರಿಗೆ ಕನ್ವಿನಿಯೆಂಟ್ ಆಗಿರುತ್ತೆ ಅಂತ ಅವ್ರು ಅದನ್ನು ತಿಳ್ಕೊಂಡು ಅಪ್ಡೇಟ್ ಆದರೆ ಮಾಡ್ತಾ ಇದ್ದಾರೆ. ಈ ಅಪ್ಡೇಟಲ್ಲಿ ಈ ಹೊಸ ಇಮೋಜಿಸ್ಗಳು ಸಹ ನೋಡೋದಕ್ಕೆ ಸಿಗುತ್ತೆ. ಯಾರ್ಯಾರು iPhone 14 Pro ಮತ್ತು 15 ಸೀರೀಸಸ್ನ ಯೂಸ್ ಮಾಡ್ತಾ ಇದ್ರು ಅವ್ರಿಗೂ ಒಂದು ಅಪ್ಡೇಟ್ ಆದರೆ ಇದೆ. ಸೊ ಅವ್ರಿಗೆ ಏನಾದರೂ ಸ್ಟಾಪ್ ವಾಚ್ನ ಯೂಸ್ ಮಾಡೋದಿದ್ರೆ ಸ್ಟಾಪ್ ವಾಚು ನಿಮಗೆ ಡೈನಮಿಕ್ ಐಲ್ಯಾಂಡಲ್ಲೂ ಸಹ ವರ್ಕ್ ಆಗೋ ರೀತಿ ಈ ಅಪ್ಡೇಟ್ ಅಲ್ಲಿ ಆ ಫೀಚರ್ನ ಒಂದು ಆ್ಯಡ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಸಿರಿನ ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿರಿ ಒಂದು ಲೆವೆಲಿಗೆ ಏನು ಕೆಲಸ ಮಾಡ್ತಾ ಇಲ್ಲ, ಸೊ ಸುಮ್ಮನೆ ಮಲ್ಕೊಂಡಿದೆ. ಆದರೂ ಇವರು ಸಿರಿನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮ್ಯೂಸಿಕ್ ಆ್ಯಪ್ ಇದೆಯಲ್ಲ, ಮ್ಯೂಸಿಕ್ ಆ್ಯಪ್ನ ಯೂಸರ್ ಇಂಟರ್ಫೇಸ್ನ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂತ ಬಂದ ಮೇಲೇ ನೋಡಬೇಕಾಗಿದೆ. ಅವ್ರು ಹೇಳೋ ರೀತಿ ಹೋಮ್ ಬಟನ್ನು ಮತ್ತು ಮೆನು ಬಟನ್ನ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೇನೇನು ಚೇಂಜಸ್ ಆಗುತ್ತೆ ಅಂತ ಅದು ಅಪ್ಡೇಟ್ ಬಂದ ಮೇಲೆ ನಾವು ಚೆಕ್ ಮಾಡಿ ನೋಡೋಣ. ನೆಕ್ಸ್ಟ್ ನ್ಯೂಸ್ ಬಂದು ಅಮೆಝಾನ್ ಕಡೆಯಿಂದ. ಅಮೆಝಾನ್ ಫೈರ್ ಸ್ಟಿಕ್ ಅವರು ಇಷ್ಟು ದಿನ ಅವರು ಒಂದು ಸಪ್ರೇಟ್ OS ಮೇಲೆ ಆ ಫೈರ್ ಸ್ಟಿಕ್ಗಳಾದರೆ ವರ್ಕ್ ಆಗ್ತಾ ಇತ್ತು. ಸೊ ಇವಾಗ ಬರುವಂಥ ಫೈರ್ ಸ್ಟಿಕ್ ಬಂದು ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಆದರೆ ವರ್ಕ್ ಆಗುತ್ತೆ. ಇದಕ್ಕೆ ಅವರು ವೆಗಾ OS ಅಂತ ಕೂಡ
ಕೂಡ ಹೆಸರಿಟ್ಟಿದ್ದಾರೆ. ಈ ಹೊಸ OS ಇಂದ ಅಮೆಜಾನ್ ಫೈರ್ ಸ್ಟಿಕ್ ನ ಯೂಸರ್ ಇಂಟರ್ಫೇಸ್ ಅಲ್ಲೂ ಸ್ವಲ್ಪ ಚೇಂಜಸ್ ನೋಡೋದಕ್ಕೆ ಸಿಗ್ಬೋದು, ಮತ್ತೆ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಬೆಟರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಅದು ಆಂಡ್ರಾಯ್ಡ್ ಬೇಸ್ಡ್ ಮೇಲೆ ವರ್ಕ್ ಆಗ್ತಿರೋದ್ರಿಂದ ಸ್ವಲ್ಪ ಸೇಮ್ ಆಂಡ್ರಾಯ್ಡ್ ಟಿವಿ ತರನೇ ಇತ್ತು. ಇವಾಗ ಏನಾದರೂ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೇನೋ, ನೋಡೋಣ. ನೆಕ್ಸ್ಟ್ ನ್ಯೂಸ್ ಬಂದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಕಡೆಯಿಂದ ಲಾಸ್ಟ್ ಇಯರು ಡಿಸೆಂಬರಲ್ಲಿ ಟ್ಯಾಕ್ಸಸ್ನ ಫೈಲ್ ಮಾಡಿರ್ತಾರಲ್ಲ, ಅವರೆಲ್ಲ ಫೈಲ್ ಮಾಡಿರೋ ಟ್ಯಾಕ್ಸಸ್ಸು ಸ್ವಲ್ಪ ಚೇಂಜಸ್ ಆದರೆ ಇದೆ. ಸೊ ಅವ್ರು ಫೈಲ್ ಮಾಡಿರೋ ಟ್ಯಾಕ್ಸಸ್ಗೂ ಅವ್ರ ಬ್ಯಾಂಕಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ಗೂ ಸ್ವಲ್ಪ ಮಿಸ್ಮ್ಯಾಚ್ ಆಗಿರೋ ಕಾರಣಕ್ಕೆ ಸೊ ಇವ್ರಿಗೆ ಟೋಟಲ್ 44 ಲಕ್ಷ ಇಮೇಲ್ಸ್ ಆದರೆ ಬಂದಿದೆಯಂತೆ. ಸೊ ಅದನ್ನ ಸರಿ ಮಾಡೋದಕ್ಕೆ ಇವರು ಒಂದು AI ನಾದ್ರೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇವರು ಆ AI ನ ಬಳಸ್ಕೊಂಡು ಟ್ಯಾಕ್ಸ್ ಅಲ್ಲಿ ಎಲ್ಲಿ ವೇರಿಯೇಷನ್ಸ್ ಇದೆ ಅವ್ರಿಗೆಲ್ಲ ಮೇಲ್ ಮಾಡೋದಕ್ಕೆ, ಅವ್ರಿಗೆಲ್ಲ ಎಚ್ಚರಿಕೆ ನೀಡೋದಕ್ಕೆ ಈ AI ನ ಬಳಸ್ಕೊಂಡು ಅವರು ಕೆಲಸ ಮುಂದುವರಿಸ್ತಾರೆ. ಈ AI ಅವ್ರಿಗೆ ಆ ರೀತಿಯಾಗಿ ಹೆಲ್ಪ್ ಆಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು OnePlus 12R ಕಡೆಯಿಂದ. OnePlus 12R ಸೇಲ್ ಆಫರ್ ಆದರೆ ಬಂದಿದೆ. OnePlus 12Rನ ICICI ಕ್ರೆಡಿಟ್ ಕಾರ್ಡ್ ಅಥವಾ ಒನ್ ಕಾರ್ಡ್ನ ಬಳಸಿ ನೀವು ಅದನ್ನ ಬುಕ್ ಮಾಡಿದ್ದಾದ್ರೆ $1,000 ಡಿಸ್ಕೌಂಟ್ ಆದ್ರೆ ಸಿಗ್ತಾ ಇದೆ. ಮತ್ತೆ ಇದನ್ನ ಪ್ರೀ ಆರ್ಡರ್ ಮಾಡಿದವ್ರಿಗೆ ಫೋನ್ ಜೊತೆಗೆ OnePlus Buds Z2 ನ ಸಹ ಇವರು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದ್ರ ಕಾಸ್ಟ್ ಬಂದು $4,999 ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೇಲ್ ಸ್ಟಾರ್ಟ್ ಆದ ವಿತಿನ್ 12 ಅವರ್ಸ್ ಅಲ್ಲಾದ್ರೆ ನೀವು ಬುಕ್ ಮಾಡಿದ್ರೆ ಈ ಆಫರ್ ನಿಮಗೆ ಸಿಗುತ್ತೆ. ಮತ್ತೆ OnePlus 12Rನ ಪರ್ಚೇಸ್ ಮಾಡೋ ಕಸ್ಟಮರ್ಗೆ ಏನೇನು ಬೆನಿಫಿಟ್ ಇದೆ ಅನ್ನೋದಾದ್ರೆ ಜಿಯೋ ಪ್ಲಸ್ ಬೆನಿಫಿಟ್ $2,250 ವರ್ತದ್ದು ಜಿಯೋ ಬೆನಿಫಿಟ್ ಸಿಗುತ್ತೆ. ಅದು ಯಾವ ರೀತಿ ಅಂದ್ರೆ ನೀವೇನಾದ್ರೂ ಜಿಯೋ 599 ಪ್ಲಾನ್ ತಗೊಂಡಿದ್ರೆ ಅದರಲ್ಲಿ $150 ಡಿಸ್ಕೌಂಟ್ ಆದ್ರೆ ನಿಮ್ಗೆ ಸಿಗ್ತಾ ಇದೆ. ಮತ್ತೆ ಈ ಫೋನ್ ನ ಬುಕ್ ಮಾಡಿದವ್ರಿಗೆ OnePlus ವೆಬ್ಸೈಟ್ ಅಲ್ಲಿ ಹೇಳಿರೋ ರೀತಿ $1,200 ವರೆಗೂ ನಿಮ್ಗೆ ಕೂಪನ್ ಸಿಗುತ್ತೆ. ಮತ್ತೆ ಇದನ್ನ OnePlus ಆಡಿಯೋಗೆ ಯೂಸ್ ಮಾಡ್ಕೊಬಹುದಾಗಿದೆ. ಲೈಕ್ ಇಯರ್ಬಡ್ಸ್, ಹೆಡ್ಸೆಟ್, ನೆಕ್ ಬ್ಯಾಂಡ್ ಆ ರೀತಿ ಏನಾದ್ರೂ ನೀವು ತಗೊಬಹುದು. ಮತ್ತೆ ನೀವು ಇದ್ರ ಜೊತೆಗೆ ಏನಾದ್ರೂ OnePlus ಪ್ಯಾಡ್ ತಗೊಳ್ಳೋದಾದ್ರೆ ಅದಕ್ಕೆ $3,000 ಕೂಪನ್ ಕೊಡ್ತಾ ಇದ್ದಾರೆ. ಆ ಕೂಪನ್ನ ಯೂಸ್ ಮಾಡಿ ನೀವು OnePlus ಪ್ಯಾಡ್ ಅಲ್ಲಿ $3,000 ಡಿಸ್ಕೌಂಟ್ ನ ತಗೊಬಹುದಾಗಿದೆ. ಇದರ ಪ್ರೊಟೆಕ್ಷನ್ ಪ್ಲಾನ್ ತಗೊಂಡ್ರೆ ಅದರಲ್ಲೂ ಸಹ 50% ಆಫ್ ಇದೆ. OnePlus ಫೋನ್ನ ಪರ್ಚೇಸ್ ಮಾಡಿದ್ಮೇಲೂ ಸಹ ಸ್ವಲ್ಪ ಬೆನಿಫಿಟ್ಸ್ ಆದರೆ ನಿಮಗಿದೆ. OnePlus 12R ಪರ್ಚೇಸ್ ಮಾಡಿದವ್ರಿಗೆ Google One 6 ಮಂತ್ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ. ಮತ್ತೆ 3 ಮಂತ್ಸ್ ಯೂಟ್ಯೂಬ್ ಪ್ರೀಮಿಯಂನ ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. OnePlus 12R ಫೋನ್ ಜೊತೆಗೆ ಇಂಡಿಯಾದಲ್ಲಿ ನೆನ್ನೆ ಹೇಳ್ದಂಗೆ OnePlus Buds 3 ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. OnePlus 12R ನ ಪ್ರೈಸ್ ಬಂದ್ಬಿಟ್ಟು ನೋಡೋದಾದ್ರೆ ಇಂಡಿಯಾದಲ್ಲಿ 8GB ರ್ಯಾಮು 128GB ಸ್ಟೋರೇಜ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ $39,999 ಇರುತ್ತೆ. 16GB ರ್ಯಾಮು 256GB ಸ್ಟೋರೇಜ್ನ ನೋಡೋದಾದ್ರೆ $45,999 ಆದರೆ ಪ್ರೈಸ್ ಇರುತ್ತೆ ಅಂತ ನ್ಯೂಸ್ ಆದರೆ ಬರ್ತಾ ಇದೆ. ಈ ಬಾಕ್ಸ್ ಒಳಗಡೆ ನಮಗೆ ಒಂದು ಫೋನು, ಒಂದು ಕೇಸು ಮತ್ತೆ ಒಂದು ಚಾರ್ಜಿಂಗ್ ಕೇಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಆಸ್ ಎಕ್ಸ್ಪೆಕ್ಟೆಡ್ ಇಷ್ಟೇ ಆ ಫೋನಲ್ಲಿ ಬರೋದು ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಐಟೆಲ್ ಕಡೆಯಿಂದ ಐಟೆಲ್ P55 ಪ್ಲಸ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಫೆಬ್ರವರಿ 8ನೇ ತಾರೀಕಿಗೆ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ಇದರ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ನಮ್ಗೆ ಇಲ್ಲಿ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟಿಂಗ್ ಜೊತೆಗೆ ಈ ಫೋನ್ ಆದ್ರೆ ತಗೊಂಡ್ಬರ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಟೋಟಲ್ 6.6 ಇಂಚಸ್ ಡಿಸ್ಪ್ಲೇ ಹೊಂದಿದ್ದು 720x1612 ಪಿಕ್ಸೆಲ್ ರೆಸೊಲ್ಯೂಷನ್ ಇದು ಹೊಂದಿರುತ್ತೆ. ಇದರಲ್ಲಿ ಯೂನಿಸೋಕ್ SC9863A ಅನ್ನೋ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂದು 5 ಮೆಗಾ ಪಿಕ್ಸೆಲ್, ಬ್ಯಾಕ್ ಕ್ಯಾಮ್ರಾ ಬಂದು 13 ಮೆಗಾ ಪಿಕ್ಸೆಲ್ ಆಗಿರುತ್ತೆ. 2GB 3GB 4GB ರ್ಯಾಮ್ ವೇರಿಯಂಟ್ಸ್ ಅಲ್ಲಿ ಇದು ಬರುವಂಥದ್ದು. ಸ್ಟೋರೇಜ್ ಸಹ ಇದರಲ್ಲಿ 32 64 128GB ವೇರಿಯಂಟ್ ಅಲ್ಲಿ ಇದು ಬರುತ್ತೆ. ಬ್ಯಾಟ್ರಿ ನೋಡೋದಾದ್ರೆ 6000 mAh ಬ್ಯಾಟ್ರಿ ಒಂದಿಗೆ ಈ ಫೋನ್ ಆದ್ರೆ ಬರ್ತಾ ಇದೆ. ಇದು ಬಂದ್ಬಿಟ್ಟು Android 12 Go ಎಡಿಷನ್ ಆಪರೇಟಿಂಗ್ ಸಿಸ್ಟಮ್ ನೊಂದಿಗೆ ಈ ಫೋನ್ಗಳನ್ನಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಹಾನರ್ ಕಡೆಯಿಂದ. ಹಾನರ್ ಅವರು X5 ಏರ್ಬಡ್ಸ್ನ ಮತ್ತೆ ಹಾನರ್ ಚಾಯ್ಸ್ ವಾಚು ಮತ್ತೆ ಹಾನರ್ X9B ಫೋನ್ನ ಫೆಬ್ರವರಿ 15ನೇ ತಾರೀಕು ಆದ್ರೆ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ನಾನು ಈ ತರ ಫೋನ್ಸ್ ಬರ್ತಾ ಇದೆ ಅಂತ ಹೇಳಿದೆ, ಕನ್ಫರ್ಮ್ ಡೇಟ್ ಹೇಳಿರ್ಲಿಲ್ಲ. ಫೆಬ್ರವರಿ 15ನೇ ತಾರೀಕು ಕನ್ಫರ್ಮ್ ಅಂತ ನ್ಯೂಸ್ ಆದ್ರೆ ಬರ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು ಐಫೋನ್ ಕಡೆಯಿಂದ. ಐಫೋನ್ 16 Pro 16 Pro Max ಅಲ್ಲಿ ಬಂದು ಇವರು ಹೊಸ ಗ್ರಾಫೇನ್ ಅನ್ನೋ ಒಂದು ಮೆಟೀರಿಯಲ್ ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದಾರಂತೆ. iOS 17 ಬಂದ ಮೇಲೆ ಐಫೋನ್ 15 14 ಸೀರೀಸ್ ಗಳಲ್ಲಿ ಸ್ವಲ್ಪ ಈಟಿಂಗ್ ಇಶ್ಯೂಸ್ ಆದ್ರೆ ಕಾಣಿಸ್ಕೊಂಡಿತ್ತು. ಆ ಈಟಿಂಗ್ ಇಶ್ಯೂಸ್ನ ಇವರು ಕಂಟ್ರೋಲ್ ಮಾಡೋದಕ್ಕೆ, ಆ ಈಟಿಂಗ್ ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೆ ಇವರು ಗ್ರಾಫೈನ್ ಅನ್ನೋ ಹೊಸ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ನಥಿಂಗ್ ಕಡೆಯಿಂದ. ನಥಿಂಗ್ ಫೋನ್ 2A ಅನ್ನೋದು ನಾನು ನೆನ್ನೆ ಹೇಳಿದ್ದೆ ಈ ಥರ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ ಅಂತ ಕನ್ಫರ್ಮ್ ಆಗಿದೆ. ನಥಿಂಗ್ ಫೋನ್ 2A ಬಂದ್ಬಿಟ್ಟು
ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಪ್ರೊಸೆಸರ್ನೊಂದಿಗೆ ಬರುತ್ತೆ ಅನ್ನೋ ಒಂದು ಲೀಕ್ ಮಾತ್ರ ಸಿಕ್ಕಿದೆ. ಮತ್ತು ಇವತ್ತಿನ ಡೀಲ್ ಆಫ್ ದಿ ಡೇ ಕಡೆ ನೋಡೋದಾದರೆ ನಮಗೆ ಫ್ಯಾಬಿಯಾನೋ 2000 ವ್ಯಾಟ್ ಇಂಡಕ್ಷನ್ ಸ್ಟವ್ ಆದರೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಇದ್ರ ಪ್ರೈಸ್ ಬಂದು 3300 ರೂಪಾಯಿ ಇದ್ದು ಇದನ್ನು 1300 ರೂಪಾಯಿಗೆ ಆಫರಲ್ಲಿ ಸೇಲ್ಗಾದ್ರೆ ಇದೆ. ಅದರ ಲಿಂಕು ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಸಹ ಇಂಡಕ್ಷನ್ ಸ್ಟವ್ನ ಬೈ ಮಾಡ್ಬೋದಾಗಿದೆ. 1300 ರೂಪಾಯಿಗೆ ಏನಂತ ಹೇಳ್ಕೊಳ್ಳೋ ಕ್ವಾಲಿಟಿ ಏನಲ್ಲ, ಸ್ವಲ್ಪ ಪ್ರೈಸ್ ರೇಂಜ್ಗೆ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಎವ್ರಿಡೇ ಯೂಸ್ಗಂತೂ ಅಲ್ಲ, ಯಾವಾಗಲಾದರೂ ಎಮರ್ಜೆನ್ಸಿಗೆ ಇದನ್ನು ನೀವು ಯೂಸ್ ಮಾಡ್ಕೊಬೋದಾಗಿದೆ. ಸೊ ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್ ಮತ್ತು ಡೀಲ್ ಆಫ್ ದಿ ಡೇ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗ್ಬೋದಾಗಿದೆ. ಟೆಲಿಗ್ರಾಮಲ್ಲಿ ನಾವು ಟೈಮ್ ಟು ಟೈಮ್ ಒಳ್ಳೊಳ್ಳೆ ಡೀಲ್ಸ್ ಏನಾದರೂ ಇದ್ದರೆ ನಾವು ಅದನ್ನು ಟ್ರ್ಯಾಕ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಈ ರೀತಿಯಾದ ಡೀಲ್ಸ್ನ ನೀವು ಮಿಸ್ ಮಾಡಬಾರ್ದು ಅಂದರೆ ನೀವು ಇವಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ, ನೀವು ಇಲ್ಲಿಂದ ಆ ವಿಡಿಯೋನ ಚೆಕ್ ಮಾಡ್ಬೋದಾಗಿದೆ. ನನ್ನ ಈ ಲ್ಯಾಪ್ಟಾಪ್ನ ವಿಡಿಯೋನ ನೋಡಿ ಆರಾಮಾಗಿ ನಿದ್ದೆ ಮಾಡಿ ಗುಡ್ ನೈಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೆಕ್ ನ್ಯೂಸ್ ಮತ್ತು ಟೆಕ್ ವಿಡಿಯೋ ಜೊತೆ ಆದರೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.